ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಜಿ ವೆಂಕಟೇಶ್ವರ ಅಂತ. ಸರ್ ತಾವು ಯಾವ ವಾರ್ಡಿಂದ ಗೆದ್ದು ಕೌನ್ಸಿಲರ್? ಸರ್ 16ನೇ ವಾರ್ಡಿಂದ. 16ನೇ ವಾರ್ಡ್, ಬಂಗಾರಪೇಟೆ. ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಸರ್ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ. ಸರ್ ತಾವು ಗೆದ್ದ ಸಂದರ್ಭದಲ್ಲಿ ಒಟ್ಟು ಮತಗಳು ಅಂತ ತಮಗೆ ಎಷ್ಟು ಬಂದಿತ್ತು ಸರ್? ಸರ್ 400 ಟೋಟಲ್. ಅದರಲ್ಲಿ 200 ಲೀಡ್ ಬಂದಿದೆ. 200 ಲೀಡ್ ಬಂದಿದೆ. ಸರಿ, ಕೌನ್ಸಿಲರ್ ಅನ್ಸ್ಕೊಂತಿದ್ದೀರಾ? ಹೇಗೆ ಅನಿಸಿದೆ ಕೌನ್ಸಿಲರ್ ಅನ್ಸ್ಕೊಂಡು? ಒಂದು ಹೊಸದಾಗಿ ಅನುಭವ. ಈಗ ರಾಜಕೀಯ ಏನಾದರೂ ಜನಕ್ಕೆ ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಅದೇ ರೀತಿ ಮಾಡ್ತಾ ಇದ್ದೀವಿ. 16ನೇ ವಾರ್ಡ್ ಜನತೆಗೆ ಉಚಿತವಾಗಿ 16ನೇ ವಾರ್ಡ್ ಜನತೆಗೆ ಒಂದು ಟ್ಯಾಂಕರ್ ಫ್ರೀಯಾಗಿ ಕೊಟ್ಟಿದ್ದೀವಿ. ನೀರು ಪ್ರತಿದಿನ ಒಂದು ಮನೆಗೆ 20 ನಿಮಗೆ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಸ್ವಂತ ದುಡ್ಡಿಂದ ಹಾಕಿ ಜನಗಳಿಗೆ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್. ರಾಜಕೀಯ ಅನುಭವ ಹೇಗೆ ಅನಿಸಿದೆ ಸರ್? ಹೊಸದಾಗಿದ್ರೂ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಆ ಹುಮ್ಮಸ್ಸಿಂದ ಮಾಡ್ತಾ ಇದ್ದೀವಿ. ಜನಪರ ಮಾಡ್ತಾ ಇದ್ದೀವಿ ಸರ್. ಸರ್ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ತಮ್ಮ ಯಾವುದಿಲ್ಲ, ಆ ಥರ ಯಾವುದಿಲ್ಲ. ತಮ್ಮ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ಮಾಮೂಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಚಿಲ್ಲರೆ ಇಟ್ಕೊಂಡಿದ್ವಿ. ಅದೇ ವಾರ್ಡಲ್ಲಿ ಇದ್ದೀವಿ. ಅದರಿಂದ 15 ವರ್ಷ ಆಯ್ತು ಅಲ್ಲೇ ನಾವು ಮನೆ ಕಟ್ಕೊಂಡು ಇಲ್ಲೇ ಇರೋದ್ರಿಂದ ಜನರಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಈಗ ತಾವು ವ್ಯಾಪಾರ ಮಾಡಿಕೊಂಡು ರಾಜಕೀಯ ಕಡೆ ಒಲವು ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ? ಸರ್ ಈಗ ನಮ್ಮ ತಂದೆಯವರು ಮೊದಲಿಂದ ಬಂದಿತ್ತು. ನಮ್ಮ ತಂದೆಯವರಿಂದ ನಾವು ಏನಾದರೂ ಜನಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಉದ್ದೇಶದಿಂದ ರಾಜಕೀಯ ಬಂದಿದ್ದೀವಿ. ನಮ್ಮ ತಂದೆಯವರು ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಏನಾಗಿ ಸಲ್ಲಿಸ್ತಾರೆ ಸರ್? ಇವರು ಕಾಂಗ್ರೆಸ್ಸಲ್ಲೇ ಇದ್ದರು ನಮ್ಮ ತಂದೆಯವರು. ಆದರೆ ಇಲ್ಲಿ ಅವಕಾಶ ಸಿಕ್ಕಿದ್ದಿಲ್ಲ ನಮ್ಮ ತಂದೆಗೆ. ಅದು ನಾವಾದ್ರೂ ಆ ಥರ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು, ತಂದೆ ತಾಯಿ ಹೆಸರು ಉಳಿಸ್ಬೇಕು ಅನ್ನೋ ಒಂದು ಆಸೆಗೋಸ್ಕರ ಪಕ್ಷಕ್ಕೆ ಬಂದು ದುಡಿತಾ ಇದ್ವಿ. ಪಕ್ಷದಲ್ಲಿ ಕಾಂಗ್ರೆಸ್ಗೋಸ್ಕರ ದುಡಿದು ಜನಕ್ಕೆ ಸರ್ವಿಸ್ ಸರ್ವಿಸ್ ಹೌದು ಸರ್. ಹೌದು ಸರ್. ಸರ್ ಈಗ 5 ವರ್ಷ ಕಾಲ ಇದೆ. ಹೌದು ಸರ್. ಏನೇ ಕೆಲಸಗಳು ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದಾರೆ ತಮ್ಮ ವಾರ್ಡ್ ಮಾಡಬೇಕು ಸರ್? 5 ವರ್ಷ ನಾನು ಉಚಿತವಾಗಿ ನೀರು ಕೊಡ್ತೀನಿ, ನಾನು ಟ್ಯಾಂಕರಿಂದ ಅಂತೇಳಿ ಮಾತು ಕೊಡ್ತಿದ್ದೀನಿ. ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮುನ್ಸಿಪಲ್ ವತಿಯಿಂದ ಏನೇನು ಬರುತ್ತೋ ಅದನ್ನು 16ನೇ ವಾರ್ಡ್ ಜನತೆಗೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ. ಹೌದು ಸರ್. ರಾಜಕೀಯಕ್ಕೆ ಇದೇ ಮೊದಲನೇ ಬಾರಿ ನಿಂತಿದ್ದ ಅಥವಾ ಹೌದು ಸರ್. ಇದೇ ಫಸ್ಟ್ ಬಾರಿ ನಿಂತಿತ್ತು. ಮೊದಲನೇ ಬಾರಿ ನಿಂತಿದ್ದು. ಹೌದು ಸರ್. ಸರ್ ತಮಗೆ ರಾಜಕೀಯದಲ್ಲಿ ಗುರುಗಳು ಪೂರ್ತಿ ಅಂತ ಹೇಳಿದಾರ? ರಾಜಕೀಯದಲ್ಲಿ ಗುರುಗಳು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್.ಎನ್. ನಾರಾಯಣಸ್ವಾಮಿ ಅವರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರು ನಾವು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಉಳಿದ ಪುರಸಭೆ ಮೆಂಬರ್ಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಸಂದರ್ಭದಲ್ಲಿ? ಎಲ್ಲ ನಾವು ಸಹಪಾಠಿಗಳು. ನಾವು ಗೆದ್ದಿರೋ 23 ಜನದಲ್ಲಿ ನಮ್ಮ 15 ಜನ ಕಾಂಗ್ರೆಸ್ ಅವರಿಂದ ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ನಮ್ಮ ಗುರುಗಳು ದೊಡ್ಡವರು ಚಿಕ್ಕವರೆಲ್ಲ ಇರೋದ್ರಿಂದ ಒಂದಾಗಿ ಹೋಗ್ತಾ ಇದ್ದೀವಿ. ಒಂದಾಗಿ ಕೆಲಸ ಕಾರ್ಯಕ್ರಮ ಮಾಡ್ತೀವಿ ಸರ್. ಸೊ ಈ ಸ್ಥಾನಕ್ಕೆ ಬರೋಕ್ಕೆ ತಮ್ಮ ವಾರ್ಡಿಂದ ಅಂತಲೇ ಕಾರಣ? ಹೌದು ಸರ್. ವಾರ್ಡಿನ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ವಾರ್ಡ್ ಜನತೆಗೆ ಯಾವತ್ತೂ ನಾವು ರೆಡಿಯಾಗಿರ್ತೀವಿ. ಅವ್ರಿಗೆ ಯಾವತ್ತೂ ನಾವು ಸ್ಪಂದನೆ ಮಾಡ್ತೀವಿ. ಅವ್ರು ಯಾವುದೇ ಒಂದು ಕೆಲಸ ಕಾರ್ಯ ಹೇಳಿ ಮಾಡ್ಕೊಳ್ಳೋ ಇದರಲ್ಲಿ ನಮ್ಮ ಮುನ್ಸಿಪಲ್ ಹೊತ್ತಿಗೆ ಏನು ಬರುತ್ತೋ ಆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಸಿದ್ಧವಾಗಿದ್ದೀವಿ. ಇಷ್ಟೊತ್ತಿನ ಕಾಲ ತಮ್ಮ ಮನದಾಳ ಮಾತುಗಳನ್ನು ತುಂಬ ಧನ್ಯವಾದಗಳು.